ನಾವು ಇಲ್ಲಿ ನರಸೀಪುರದಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ. ರಾತ್ರಿ ಏನ್ ಚಿನ್ನ ಡೈಮಂಡ್ ತರ ನೋಡ್ಕೊತೀನಿ ನಿನ್ನ ಅಂತ ಅವರು. ನಮ್ ಕೀರ್ತಿ ಅವ್ರದ್ದು ಇಲ್ಲೇ ಪೂಜೆ ಮಾಡೋದು. ನಮ್ ಕೀರ್ತಿ ಅವ್ರಿಗೆ ಜೈ ಮಾದಪ್ಪ. ಮಾದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಿರೋದು ಇಲ್ಲಿ. ಇವನು 2 ಬಾಲು ಗುಡ್ ಮಾಡ್ಸೋನೆ, 8 ಬಾಲ್ ವೈಡ್ ಮಾಡ್ಸೋನೆ. ಅವನು ಬಾಲ್ ತೀರ್ಸ್ಬಿಟ್ಟು ಹೋಯ್ತಾ ಇದೀವಿ ಇವಾಗ. ಬಾಲೇ ತೀರ್ಸ್ಬಿಟ್ಟನೆ ಹರೀಶು. ಹೆಂಗೋ ಬ್ಯಾಟಿಂಗ್ ಆಡೋಗ್ಬಿಟ್ಟು ಬ್ಯಾಟ್ ಇಸ್ಕೊಂಡಿ ನೋಡಿ. ಬಾಲ್ ತೀರ್ಸ್ಬಿಟ್ಟು ಪಾಪ ವೈಕ್ಲು ಬಾಲು ಬೇಡ ಅಂದ್ರು. ಅವ್ರ ಅವ್ವನ ಅವ್ರ ಅಪ್ಪನ ಎಲ್ಲಾರು ಕರ್ಕೊಂಬರ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವಾಗ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗೈಸ್. ನಾನು ಹರಿ, ಪ್ರಭು, ಕೀರ್ತಿ ಎಲ್ಲ ಸುಮಾರು ಜನ ಬಂದಿದ್ದಾರೆ. ಇವರು ಸುಮ್ಮನೆ ನಿಂತವ್ರೆ. ನಾವು ಇವಾಗ ಹೋಗಕ್ಕೆ ರೆಡಿ ಆಗಿದ್ದೀವಿ ಗೈಸ್. ನಮ್ಮ ಕೀರ್ತಿ ಇನ್ನೂ ರೆಡಿ ಆಗಿಲ್ಲ, ಅವನಿಗೆ ವೇಟಿಂಗು ಗೈಸ್. ಅವನು ಪ್ರಭು ಅವರಿಬ್ರು ಬರಬೇಕು. ಬಂದ ತಕ್ಷಣ ಸೀದಾ ಹೊಡಿತಾ ಇರೋದೆ ಗಾಡಿನ. ಇವಾಗ ಎಲ್ಲ ಬಂದ್ರು, ಹೊರಟಿದೀವಿ. ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಕೈ ಮುಖ ಹೋಗೋದು. ನಾವು ಯಾವಾಗಲೇ ಬಂದ್ರು ಇದೇ ದೇವಸ್ಥಾನಕ್ಕೆ ಬಂದು ಕೈ ಮುಖ ಹೋಗೋದು. ಇಲ್ಲಿಂದ ಸೀದಾ ಇವಾಗ ಹೊಡೋದೆ ಗೈಸ್. ಇವಾಗ ನಾವು ಇಲ್ಲಿ ನರಸೀಪುರದಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ. ಯಾವ್ದೋ ನಮ್ಮ ಪ್ರಭು ಅವರು ಊಟ ಮಾಡಿದ್ರಂತೆ ಅಲ್ಲಿ. ನೋಡಿ ಇದೇ ಅದು ಹೋಟ್ಲು, ಯಾವ್ದು ಗೊತ್ತಿಲ್ಲ. ಒಳಗಡೆ ನೋಡೋದು ಚೆನ್ನಾಗಿದ್ರೆ ಹೇಳ್ತೀನಿ, ನೀವು ಬಂದಿಲ್ಲ ಮಾಡಿ. ಊಟ ನೆಲದ ಮೇಲೆ ಕೂತ್ಕೊಂಡ್ ಮಾಡೋದು. ನೋಡವ ಹೆಂಗೈತೆ ಅಂತ. ಇಬ್ರು ಊಟ ಮಾಡ್ಕೊ ಬರ್ತಾರೆ. ನಮ್ದೆಲ್ಲ ಆಯ್ತು. ಹೆಂಗಿತ್ತು ಗುರು ಊಟ? ಸೂಪರ್ ಆಗಿದೆ. ಮನೆ ಊಟ ಟ್ರೈ ಮಾಡ್ಬೇಕು ಅಂದ್ರೆ ನರಸೀಪುರದಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಜ್ಜಿ ಕೈ ಊಟ. ಏನಮ್ಮ ಊಟದ ರಿವ್ಯೂ? ಇದೆ ಐಸ್ ಊಟ ಮಾತ್ರ ಚೆನ್ನಾಗೈತೆ. ಆದ್ರೆ ಇದು ಯಾವ ರೋಡು ಏನು ಅಂತ ಗೊತ್ತಿಲ್ಲ. ನರಸೀಪುರದಲ್ಲಿ ಇರೋರೆಲ್ಲ ಬಂದು ಟ್ರೈ ಮಾಡಿ ಗೈಸ್. ಇಲ್ಲಿ ಊಟ ಮಾಡ್ಕೊ ಹೊರಟಿದೀವಿ. ನಮ್ಮ ಡ್ರೈವಿಂಗ್ಗೆ ಕೀರ್ತಿ ಅವ್ರು ಹೋಗಿದ್ದಾರೆ, ಮುಂದೆ ಚೇರ್ಮನ್ ಹೋಗಿದ್ದಾರೆ. ಡ್ರೈವರ್ ಆದ್ರೆ ಏನ್ ಚಿನ್ನ ಡೈಮಂಡ್ ತರ ನೋಡ್ಕೊತೀನಿ ನಿನ್ನ ಅಂತ ಅವರು ಹೋಗಿರೋದು. ಹೆಂಗಿರೋ ಹೊಸ್ತಾಗ ಮದುವೆ ಆಗ್ಬಿಟ್ಟಿರೋದು, ಅದಕ್ಕೆ ಫುಲ್ ಖುಷಿ. ಇವಾಗ ಸೀದಾ ಬೆಟ್ಟ ಗಾಯ್ಸಿಂದ ಎಲ್ಲೂ ಸ್ಟಾಪ್ ಇಲ್ಲ ನೋಡದ. ಹಂಗೆ ಮೂಗರಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದಿದೀವಿ. ಅದನ್ನ ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗೋದು ಗಾಯ್ಸ್. ಜನ ಜಾಸ್ತಿ ಏನಿಲ್ಲ ಗುರು, ಜಾಸ್ತಿ ಇಲ್ಲ ಇಲ್ಲ. ಇದು ಮುಗಿಸ್ಕೊಂಡು ಹೋಗೋದ ಗಾಯ್ಸ್. ಕೀರ್ತಿ ಅವ್ರು ಮನೆಯವ್ರು ಬಂದ್ಬಿಡ್ತಾರ. ನಮ್ ಕೀರ್ತಿ ಅವ್ರದ್ದು ಇಲ್ಲೇ ಪೂಜೆ ಮಾಡೋದು. ನಮ್ ಕೀರ್ತಿ ಅವ್ರಿಗೆ ಇಲ್ಲೇ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಂಬರ್ ಎಲ್ಲ ಕೊಡಲ್ಲ. ದೇವಸ್ಥಾನ ಹತ್ರ ಬಂದಿದೀವಿ ಇವಾಗ. ಜಸ್ಟ್ ನೋಡಿ ಇಲ್ಲಿ ಒಂದ್ ಚೇರ್ ಬರ್ತೈತೆ. ನಿಂತವ್ರೆ ದುಬ್ಬ ಇಸ್ಕೊಂಡು ಬಂದಾಗ ಐಸ್ ಒಳಗಡೆ ಫುಲ್ ಒಳಗಡೆ ಬಂದ್ಬಿಟ್ಟಿದೀವಿ ನಾವು. ಇವಾಗ ಇಲ್ಲೇ ಒಂದೆರಡು ಫೋಟೋ ತೆಗಿಸ್ಕೊಂಡು ಹೋಯ್ತಾರೆ. ಜೈ ಮಾದಪ್ಪ. ಆಯ್ತು ಗೈಸ್, ಇವಾಗ ಆಚೆ ಬಂದಿದ್ದೀವಿ. ದರ್ಶನ ಎಲ್ಲ ಜನ ಏನ್ ಜಾಸ್ತಿ ರಸ್ತಿರಲ್ಲ, ಫುಲ್ ದರ್ಶನ. ನೋಡಿ ಇಲ್ಲಿ ಎಂಜಾಯ್ಮೆಂಟ್. ಹಾ ಏನ್ ಗುರು? ಏನು ನಾವು ಕೂಗುವ ನಿಮ್ಮ ಅಪ್ಪದ ಕರುವಾಗಲಯ್ಯ ಸಿದ್ದಯ್ಯ ಸ್ವಾಮಿ ಬನ್ನಿ, ಲಿಂಗಯ್ಯ ನೀವೇ ಬನ್ನಿ, ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡಿ.
ಇವಾಗ ಪೂಜೆ ಎಲ್ಲ ಆಗಿ ಗಾಡಿ ಪೂಜೆ ಮಾಡಿಸಿ ಮತ್ತೆ ಚಿನ್ನದ ತೇರು ನೋಡೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ guys. ಸಂಜೆ ತನಕ ಇರಬೇಕು. ಚಿನ್ನದ ತೇರು ನೋಡ್ಕೊಂಡು ಹೊಂಟೋಗದೆ, ಇನ್ನೇನಿಲ್ಲ. ಇಲ್ಲಿ ಆರ್ಟ್ ಎಲ್ಲ ಏನಾಗಲ್ಲ. ಇವಾಗ ಸೀದಾ ಮನೆ. ಅವ್ರಾಗಲೇ ಫುಲ್ ಸ್ನ್ಯಾಕ್ಸು ಮುಗಿಸ್ಕೊಂಡು ಹೋಯ್ತಾರೆ ಗೈಸ್. ಮಾದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಿರೋದು ಇಲ್ಲಿ. ಇವ್ರು ಸವಾಸ ಮಾಡಿದ್ರೆ ಬರೀ ಕ್ರಿಕೆಟ್ ಇಲ್ಲಿ. ಎಲ್ಲ ಅವರು ಇಲ್ಲಿ ಊದ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದೀವಿ. 2 ಅವರ್ಗೆ ಆಡ್ತಿದ್ದೀವಿ. ಟೈಮ್ ಆಗ್ಬಿಟ್ಟೈತೆ. 2 ಅವರ್ ಸಾಕು. ನೆಕ್ಸ್ಟು ತೇರು ಗೈಸ್. ಇವಾಗ ತೇರು ನೋಡಕ್ಕೆ ಹೋಗ್ಬೇಕು. ನೋಡಿ ಗೋಪುರ ಎಲ್ಲ. ಇವಾಗ 7 ಗಂಟೆಗೆ ತೇರು. ಏನೋ ಒಂದು 10-15 ನಿಮಿಷ ಆಯ್ತಾ ಗೈಸ್ ಅಲ್ಲಿಗೆ ಹೋಗೋದು ಅಷ್ಟೇ. ಫಸ್ಟ್ ಹೋಗ್ಬಿಡೋದು. ಎಷ್ಟು ರನ್ನು? ರನ್ ಎಷ್ಟು ಹೊಡೆದ್ರಿ? ಇವರೇ ನಮ್ಮ ಆಪೋಸಿಟ್ ಅವರು 14 ತೇರು ನೋಡ್ಬಿಟ್ಟವ್ರೆ. ಈಗ ನೆಕ್ಸ್ಟ್ ನಾವು ಅಲ್ಲಿ ನಮ್ಮ ಕೀರ್ತಿ. ವಾವ್, 6 ನೋಡಿದಾಗ ಅಷ್ಟು ಗೆಲ್ತೀವ ಗೆಲ್ಲಲ್ವಾ? ಗ್ರೇಸ್ ಇದು ವೈಡ್ ಇದು ನಾನೇ ಅಂಪೇರ್ ಮಾಡ್ತಿದ್ದೀನಿ ಗೈಸ್ ಇಲ್ಲಿ. ವೈಡ್ ಶರ್ಟ್ ಕಲವು. ವಾ, 1 ಬಾಲ್. 1 ಬಾಲ್ ಆಗೈತಿ ಇವಾಗ. ಏನ್ ಗುರು ಆಡ್ಸದ್ ಬೌಲಿಂಗ್ ಇವಾಗ್ಲೇ ಈ ತರ? ಬಂದಿದ್ದೆ ಈಗ. ಒಂದೇ ಬಾಲ್ ಕಣಪ್ಪ, ಒಂದೇ ಬಾಲು. 6 ವೈಡ್ ಮಾಡ್ಸೋನಿಗೆ ಇವ. 1 ಓವರ್ ವೈಡೇ ಮಾಡ್ಸೋಣ. ಇಲ್ಲ ಇವನು 2 ಬಾಲು ಗುಡ್ ಮಾಡ್ಸೋನೆ, 8 ಬಾಲ್ ವೈಡ್ ಮಾಡ್ಸೋನೆ ಅವನು. ಮಹೇಶ್ವರಂ ಬೆಟ್ಟಕ್ಕೆ ಬಂದು ಇವ್ರ ಜೊತೆ ಕ್ರಿಕೆಟ್ ಆಡಿ ನೀವು. ಬಾಲ್ ತೀರ್ಸ್ಬಿಟ್ಟು ಹೋಯ್ತಾ ಇದೀವಿ ಇವಾಗ. ಬಾಲೇ ತೀರ್ಸ್ಬಿಟ್ಟವನೆ ಹರೀಶು. ಇವ್ರಿಗೆ ಅವನು ಬಾಲ್ ತಗೋಬಿಡ. ಬಾಲ್ ತೀರ್ಸ್ಬಿಟ್ಟು ಹೋಯ್ತಿರೋದು. ಮಾಡು. ಇವ್ ನೋಡಿ ಇಲ್ಲಿ ಬಂದು ಇಲ್ಲೂ ಬಾಲ್ ತೀರ್ಸೋದು. ಬಡಿದು ಬರೀ ತರ್ಲೆ ಗೈಸ್ ಇವನು. ತರ್ಲೆ ಈಗ ಹುಡ್ಕವ ಬನ್ನಿ. ಸಿಕ್ಕಿದ್ರೆ ಕೂಡ ಎಲ್ಲರೂ ಇಲ್ಲ. ಮಾಡ್ಸವ ಈಗ. ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೀವಿ ಗೈಸ್ ನಮ್ಮ ಅಕೌಂಟ್ನ. ಇವನೇ ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ನೋಡಿ. ಬಾಲ್ ತೀರ್ಸ್ತಾ ನೋಡಿ ಚವಪ್ಪ. ಏನ್ ಹೇಳ್ತೀರಾ ಗುರು ಇವ್ನ್ಗೆ? ಗುರು ಏನು ಹೇಳಕ್ಕಾಗಲ್ಲ. ಹೆಂಗೋ ಬ್ಯಾಟಿಂಗ್ ಆಡೋಗ್ಬಿಟ್ಟು ಬ್ಯಾಟ್ ಇಸ್ಕೊಂಡಿ 1 ಬಾಲ್ ಮಾಡ್ಲಿಲ್ಲ. 2 ಬಾಲ್ ಆಡಿದ್ನ 2ನೇ ಬಾಲ್ ಬಾಲ್ ಆಡ್ ಮಾಡಿದ್ನ. 2 ಬಾಲ್ ಆಡಿದ್ನ 2ನೇ ಬಾಲ್ ಯಾವ ತರ ಗುರು ಇದು? ಮಾಮೂಲಿ ಫಸ್ಟ್ ಬಾಲು. ಏನ್ ಹೇಳ್ತೀರಾ ಪೃಥ್ವಿ ಏನ್ ಹೇಳ್ತೀರಾ? ನೋಡಿ ಬಾಲ್ ತೀರ್ಸ್ಬಿಟ್ಟು ಬಾಯ್. ನಾಳೆ ವಿಡಿಯೋ ಹಾಕ್ತೀನಿ, ಲೈಕ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಅಂತ ಹೋಯ್ದ ನೋಡಿ. ಬಾಲ್ ತೀರ್ಸ್ಬಿಟ್ಟು ಪಾಪ ವೈಕ್ಲು ಬಾಲು ಬೇಡ ಅಂದ್ರು. ಒಳ್ಳೆ ಹುಡುಗರು ನೋಡುಗರು. ಅದೇ ನಮ್ಮೂರ್ಗಳಲ್ಲಿ ಆಗಿದ್ರ ಅವ್ರ ಅವ್ರ ಅಪ್ಪನ ಎಲ್ಲಾರು ಕರ್ಕೊಂಬರೋದು. ಬಾಲ್ ತಗೋ ಹೊಡಿ ಅಣ್ಣ, ಇಲ್ಲ ನಮ್ಮ ಅವ್ವ ಬೋಯ್ತಾಳೆ, ನಮ್ಮ ಅಪ್ಪ ಬೋಯ್ತಾರೆ ಅನ್ನೋರು. ಈ ವೈಕ್ಲಾಗಿರೋದ್ಕ ಮನೇಲಿ ಐತೆ ಬಿಡಿ ಅಣ್ಣ ಅಂದ್ರು ನೋಡಿ. ಬೆಟ್ಟದಲ್ಲಿರೋರು ಒಳ್ಳೆ ಹುಡುಗರು ಗೈಸ್, ನಿಜ. ಇಲ್ಲಿ ತೇರ್ ರೆಡಿ ಆಗೈತೆ. ತೇರ್ ಬರ್ತೈತೆ ಗೈಸ್. ಇವಾಗ ತೇರ್ ತೋರಿಸ್ತೀನಿ ಬನ್ನಿ. ತೇರು ₹5 ಕಾಸು ಎಲ್ಲ ನೋಡಾಯ್ತು. ಇವಾಗ ಸೀದಾ ಊರೇ. ಏನಿಲ್ಲ ಮನೆಗೆ ಹೋಯ್ತಾ ಇರೋದು. ಇವಾಗ ಕೊಳ್ಳೇಗಾಲದಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಅಲ್ಲಿ ಇಡ್ಲಿ ಸಕ್ಕದ ಮಾಡ್ತಾರೆ, ನಿಮ್ಗೂ ತೋರಿಸ್ತೀವಿ. ಅಲ್ಲೋಗಿ ಇಡ್ಲಿ ತಿನ್ನವಾಗ ಗೈಸ್. ಇವಾಗ ಎಲ್ಲ ಮುಗಿಸ್ಕೊ ಹೋಗ್ತಾ ಇದೀವಿ. ಸೀದಾ ಇವಾಗ ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಗೈಸ್. ಕೊಳ್ಳೇಗಾಲದಲ್ಲಿ ಇಡ್ಲಿ ಸಕ್ಕದ ಮಾಡ್ತಾರೆ, ಅಲ್ಲಿ ಇಡ್ಲಿ ಸಿಕ್ತೇವ ಆದ್ರೆ ಸಿಕ್ಲಿಲ್ಲ ಅಂತ ಹೇಳೋದು ಅಷ್ಟೇ. ಇಲ್ಲೇ ಇವರಿಬ್ರು ಏನ್ ಹಣೆ ಮೇಲೆ ಬ್ಯಾಂಡೇಜು
ಗೈಸ್ ಅಲ್ಲಿಂದ ಇವಾಗ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ ಊಟ ಮಾಡಲ್ಲ ಅಂತ. ಇಲ್ಲಿ ನೋಡಿದಾಗ ಹೆಂಗಿರುತ್ತೆ ಏನು ಅಂತ. ಇಲ್ಲಿ ಈ ಹೋಟೆಲ್ಗೆ ಬಂದಿದ್ದೀವಿ, ನಾವಿಲ್ಲಿ ಮಾಡಿದ್ದೀವಿ, ಚೆನ್ನಾಗೈತೆ. ನೆಕ್ಸ್ಟ್ ಇವಾಗ ತಗೊಂಡು ತೋರಿಸ್ತೇನೆ ನಿಮ್ಗೆ ಗೈಸ್. ಗೈಸ್ ಇಡ್ಲಿಲಿ ಫುಲ್ ಜನ, ಅದಕ್ಕೆ ಇವಾಗ ಬಾತ್ ತಗೊಂಡಿದ್ದೀವಿ. ಫಸ್ಟು ಬಾತ್ ತಿನ್ನವ, ಆಮೇಲೆ ಏನೋ ನೋಡುವ. ಗೈಸ್ ನೋಡಿ ಇಡ್ಲಿ ಟ್ರೈ ಮಾಡ್ತಿದ್ದೀವಿ, ಎಲ್ಲ ತಿನ್ಕೊಂಡು ಅಲ್ಲಿ ನಿಂತವ್ರೆ. ನಮ್ಮ ಹಳೆ ಸಮಾನ ತಿಂದಾಗೈತೆ, ನಮಗೆ ಸ್ವಲ್ಪ ಲೇಟ್ ಆಗ್ಬಿಟ್ಟು ತಿಂದಿಲ್ಲ ಗೈಸ್, ಇವಾಗ ತಿಂತಾ ಇದೀವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ನಮ್ಮನ್ನ ಬಿಟ್ಬಿಟ್ಟು ಹರೀಸವ್ರು ಹೋಗ್ತಾರೆ, ನಾವು ಮತ್ತೆ ನಮ್ಮೂದ ಸೀದಾ ಹೋಗಿ ಮಲ್ಕೋತಿರೋದಾಗೆ ಸಲೀನ ಮನೆ ಕಾಣಿಸ್ತಾ ನೋಡಿ. ಅದೇ ಹೋಗಿ ಮಲ್ಕೋತಿರೋದೆ.